ಸಲ ಆಸ್ಪತ್ರೆ ಟೆಂಡರ್ ಗೆದ್ದಿರೋದು ಪ್ರತಾಪ ರುದ್ರವರು. ಈ ನನ್ನ ಮಗ ಮಾಡಿದ ಕೆಲಸದಿಂದಲೇ ಇವತ್ತು ಟೆಂಡರು ನಮ್ಮ ಕೈ ಬಿಟ್ಟು ಹೋಗಿದ್ದು. ಗೊತ್ತಿದ್ದು 3 ಜನಕ್ಕೆ, ಒಂದು ನನಗೆ, ಇನ್ನೊಂದು ನಿಮಗೆ, ಇನ್ನೊಂದು ಅಬ್ಬೆಗೆ. ನಾನು ನನ್ನ ಕಾಲ ಮೇಲೆ ಚಪ್ಪಲಿ ಹೇಳ್ಕೊಳ್ಳೋ ಕೆಲಸ ಯಾಕೆ ಮಾಡಲಿ ಹೇಳಿ? ಅಬ್ಬೆ ಅಂತೂ ಮನೆ ಬಿಟ್ಟು ಹೊರಗೆ ಹೋಗೋದೇ ಇಲ್ಲ. ಇನ್ನು ಉಳ್ದವ್ರು ಯಾರು? ನೀವು. ಅದಕ್ಕೇನೆ ರುದ್ರವಂಶದವ್ರ ಜೊತೆ ಸೇರ್ಕೊಂಡು ಪ್ರತಾಪ್ಗೆ ಟೆಂಡರ್ ಬಗ್ಗೆ ಹೇಳಿದಾರಂತೆ. ಅದಿ ಏನ್ ಹೇಳ್ತಿದ್ಯಾ ನೀನು? ಅಂದ್ರೆ ನಾನು ಹೋಗಿ ಹೇಳಿದ್ದೀನಿ ಅಂತನಾ? ಇನ್ಯಾರು ಹೇಳೋದಕ್ಕೆ ಸಾಧ್ಯ? ಅದಕ್ಕೆ ಗೊತ್ತಿದ್ದು 3 ಜನಕ್ಕೆ, ಒಂದು ನನಗೆ, ಇನ್ನೊಂದು ನಿಮಗೆ, ಇನ್ನೊಂದು ಅಬ್ಬೆಗೆ. ನಾನು ನನ್ನ ಕಾಲ ಮೇಲೆ ಚಪ್ಪಲಿ ಹೇಳ್ಕೊಳ್ಳೋ ಕೆಲಸ ಯಾಕೆ ಮಾಡಲಿ ಹೇಳಿ? ಅಬ್ಬೆ ಅಂತೂ ಮನೆ ಬಿಟ್ಟು ಹೊರಗೆ ಹೋಗೋದೇ ಇಲ್ಲ. ಇನ್ನು ಉಳ್ದವ್ರು ಯಾರು? ನೀವು. ನೀವೇ ಹೇಳಿರ್ಬೇಕು ಆ ಪ್ರತಾಪ್ಗೆ. ಎಲ್ಲಿಂದ? ಆಸ್ಪತ್ರೆಯಿಂದನಾ? ಯಾರ ಹತ್ರ ಮಾತಾಡ್ಬೇಕಿತ್ತು? ಹಾ, ಇದ್ದಾರೆ. 1 ನಿಮಿಷ. ಅದಕ್ಕೆ ಏನಾದಿ? ಆಸ್ಪತ್ರೆಯಿಂದ ಯಾರೋ ನಿಮ್ಮ ಹತ್ರ ಮಾತಾಡ್ಬೇಕಂತೆ. ಯಾರೋ ಕುಷ್ಠರೋಗಿ ಅಂತೆ. ಅವ್ರೇನಾದ್ರು ಕಮಲಮ್ಮನ್ ತನಕ ಬಂದ್ಬಿಟ್ರೆ ಅಷ್ಟೇ ಕತೆ. ಅಯ್ಯೋ ದೇವ್ರೆ, ಶಿವಪುರ ಅಂದ್ರೆ ಕಮಲಮ್ಮ ನಮ್ಮನೆ ಕಡೆಗೆ ಹೊರಟಿರ್ತಾರೆ. ಅವ್ರು ನಮ್ಮ ಮನೆ ತಲುಪೋದಕ್ಕಿಂತ ಮುಂಚೆ ಅವರನ್ನ ತಡಿಬೇಕು. ಕಮಲಮ್ಮನವ್ರೆ, ನೀವು ಇಲ್ಲೇನು ಮಾಡ್ತಾ ಇದ್ದೀರಾ? ಏನಕ್ಕೆ ಇಲ್ಲಿಗೆ ಬರೋದಕ್ಕೆ ಹೋದ್ರಿ? ಪಾಪ ತೊಳ್ಕೊಳಕ್ಕೆ ಇನ್ನು ನನ್ನ ಕೈ ತಡ್ಕೊಳಕ್ಕಾಗಲ್ಲ. ನಾನು ನಿಜ ಹೇಳ್ಬಿಡ್ತೀನಿ. ಕಮಲಮ್ಮನವ್ರೆ, ಹಾಗೆಲ್ಲ ಮಾಡಬೇಡಿ, ನನ್ನ ಮಾತು ಕೇಳಿ. ಬಿಡಮ್ಮ, ನಾನು ನಿಜ ಹೇಳ್ಬಿಡ್ತೀನಿ. ನನ್ನ ಬಿಟ್ಬಿಡು. ಕಮಲಮ್ಮನವ್ರೆ, ಒಂದು ನಿಮಿಷ ಬನ್ನಿ, ನನ್ನ ಮಾತು ಕೇಳಿ, ನನ್ನ ಮಾತು ಕೇಳಿ. ಕಮಲಮ್ಮನವ್ರೆ, ಮನು, ನಿನಗೆ ಎಷ್ಟು ಸಲ ಹೇಳಿದ್ದೀನಿ ಶಶಿ ಮಾಮನ್ನ ಬಿಟ್ಟು ಎಲ್ಲೂ ಹೋಗಬೇಡ ಅಂತ. ನನ್ನ ಮಾತೇ ಕೇಳಲ್ವಲ್ಲೋ ನೀನು? ಯಾಕಮ್ಮ, ನಾನು ಯಾವಾಗಲೂ ಶಶಿ ಮಾಮನ ಜೊತೆ ಹೋಗ್ಬೇಕು? ನಾನು ಒಬ್ಬನೇ ಇದ್ರೆ ಏನು ತಪ್ಪಮ್ಮ? ಮಾತ್ಗೂ ಎದುರುತ್ತರ ಕೊಡೋದನ್ನ ಕಲ್ತಿದ್ಯಾ? ಹೇಳ್ದಷ್ಟು ಮಾಡು ಮನು. ಅಮ್ಮ, ನೀನು ಏನು ಕೇಳಿದ್ರೆ ಹೀಗೆ ಹೇಳ್ತೀಯ. ಯಾಕೆ ದೀಪಕ್ಕ, ಅಪ್ಪು ಅಣ್ಣ, ನನ್ನ ಫ್ರೆಂಡ್ಸ್ ಎಲ್ಲ ಒಬ್ಬೊಬ್ಬರೇ ಹೋಗಲ್ವಾ? ಅವ್ರ ಜೊತೆ ನನ್ನ ಶಶಿ ಮಾಮ ಹೋಗ್ತಾರಾ? ನನ್ಗೆ ಯಾಕಮ್ಮ ಈಗ ಮಾಡ್ತೀಯಾ? ಸ್ಕೂಲಲ್ಲೆಲ್ಲರೂ ನನ್ನ ನಿನ್ನ ಮಾಮನ ಲಂಗೋಟಿ ಅಂತ ಆಡ್ಕೋತಾರೆ ಗೊತ್ತಾ? ನನಗೆಷ್ಟು ಬೇಜಾರಾಗುತ್ತೆ. ಹೇಳಮ್ಮ, ನಾನು ಯಾಕೆ ಶಶಿ ಮಾಮನ ಜೊತೆ ಹೋಗ್ಬೇಕು? ಯಾಕೆಂದ್ರೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಅಮ್ಮ, ಧನ್ಯ ಅಕ್ಕ ಹೇಳಿದ್ದು ನಿಜ. ಏ ರಂಗಮ್ಮ, ನೀನೇನೇ ಹೇಳು, ಈ ರುದ್ರವಂಶದವ್ರಿಗೆ ನಾಚಿಕೆನೇ ಇಲ್ಲಪ್ಪ.
ಅಷ್ಟೆಲ್ಲ ಅನ್ಸ್ಕೊಂಡಿದ್ರು ಮತ್ತೆ ಬಂದಿರೋದು ನೋಡು. ಅಯ್ಯ ದೊಡ್ಡವ್ರ ವಿಷಯ ನಮ್ಗೆ ಯಾಕೆ? ದುಡ್ಡು ಜಾಸ್ತಿ ಆದಷ್ಟು ಮರ್ಯಾದೆ ಕಮ್ಮಿ ಅಂತಾರೆ. ನಡಿ ಹೋಗೋಣ. ಏ ಆದಿತ್ಯ ಸಿಂಹ, ಹೆಂಡತಿ ಸೀರೆಯಿಂದೆ ಬಚ್ಚಿಟ್ಕೊಂಡಿದ್ ಸಾಕು. ನಿನ್ನ ಸೋತೋಗಿರೋ ಮುಖ ನೋಡೋದಕ್ಕೆ ಎಷ್ಟು ದಿನಗಳಿಂದ ಕಾಯ್ತಿದ್ದೀನಿ ಗೊತ್ತಾ? ಬಾರ ಹೊರಗೆ. ವಂಶದ ನಾಯಿಗೆ ಸಿಂಹ ವಂಶದ ಮನೆ ಒಳಗ್ ಬರೋ ಅಷ್ಟು ಪೊಗರು ಬಂತ? ಮನುಗಿನ್ನೂ ಅಮ್ಮನ ಮೇಲೆ ಸಿಟ್ಟು ಹೋಗಿಲ್ವಾ? ನೋಡು, ನಿಂಗೆ ತುಂಬ ಇಷ್ಟ ಅಲ್ಲ, ತಗೋ ಇದನ್ನು ಮಾಡು. ಮನು, ಮಾವ ನೀವು ಬರ್ತಿರೋ ಇಲ್ವೋ, ಈ ಪೂಜೆ ಎಲ್ಲಿ ತಪ್ಪೋಯ್ತದೆ ಅನ್ಕೊಂಡು ನಾನೇ ಇಲ್ಲಿಗೆ ಬಂದ್ಬಿಟ್ಟೆ. ನಮ್ಮಿಬ್ಬರ ಸಂಬಂಧ ಗಟ್ಟಿಯಾಗಿರ್ಲಿ ಅಂತ ದೇವರಲ್ಲಿ ಕೇಳ್ಕೊಂಡು 3 ಗಂಟೆ ಹಾಕಿ ಪ್ರತಿಭಾ ಎಲ್ಲೋದ್ಲು? ಇನ್ನೂ ಬಂದಿಲ್ವಲ್ಲ? ಪ್ರಶಾಂತ್, ಆಗ್ಲಿಂದ ಅವಳಿಗೆ ಫೋನ್ ಮಾಡು ಅಂತ ಹೇಳ್ತಾ ಇದ್ದೀನಿ. ನೀನು ನನ್ನ ಮಾತು ಕೇಳಲ್ವಲ್ಲೋ? ಏನಿದು, ಇಷ್ಟೊಂದು ಹೆಣ್ಮಕ್ಳು ಒಟ್ಟಿಗೆ ದೀಪ ಇಟ್ಕೊಂಡು ಹೋಗ್ತಿದಾರಲ್ಲ? ಪ್ರತಿಭಾ ಇಲ್ಲ ಎಲ್ಲಿ ಅಂದ್ರೆ ಮನೇಲಿಲ್ವಾ? ಅಯ್ಯೋ, ಇವತ್ತು ಭೀಮನ ಅಮಾವಾಸ್ಯೆ ಅಂತ ನೆನಪೇ ಇರಲಿಲ್ಲ. ಎಂತ ಎಡ್ವರ್ಟ್ ಆಗ್ಬಿಡ್ತು. ನೀನೇ ಅದನ್ನ ಅಂಗಡಿಯಾಗಿ ಬಿಟ್ಟು ಬಂದ್ಯೋ ಇಲ್ಲ ಇಲ್ಲಿ ಬಂದ್ಮೇಲೆ ಕಳುವಾಯ್ತೋ ಗೊತ್ತಾಯ್ತಾ ಇಲ್ಲ. ಅದಕ್ಕೆ ನೀನೇ ಈಗ ಅವನ ಅಂಗಡಿಗೆ ಹೋಗಿ 2 ಉಂಗ್ರ ಮಾಡಿಸ್ಕೊಂಡು ಬಾ. ಏಯ್, ಈ ಸಲ ಆದ್ರೆ ಭದ್ರ ಕಟ್ಲಾ? ಬಿಗಿಯಾಗಿ ಕಟ್ಟಿದ್ವಿ ಸಾಹೇಬ್ರೆ, ಯಾರ ಬೇಕು ಅಂತಲೇ ಬೀಳ್ಸವ್ರೆ. ಅಪ್ಪ ಅಕ್ಕರು ಎಷ್ಟು ದುಃಖ ಮಾಡ್ಕೊಂಡ್ವೇನ. ಗಂಗಾ, ನಿನ್ಗೆ ಹೆಂಗೆ ಗೊತ್ತಾತ ಅಮ್ಮಗೆ ಬೇಸರ ಆಗ್ಯದಂತ? ಅಕ್ಕಿನ ಖುದ್ದಾಗಿ ಹೇಳಲಿಲ್ಲೇನು ನನಗೆ ಒಡವಿ ಬೇಡಂತ? ಹಳೆ ಕಾಲದ ಹೆಂಡ್ತಿದ್ದೀನಲ್ಲ, ಹಳಿವ ಹಾಕೋತೀನಿ ತಗೋರಿ. ಬಂಗಾರ ಜುಮ್ಕಿ ಏನು ಯೋಗ್ಯತೆ ಇದೆ ನನ್ನ ಮದುವೆ ಆಗೋಕ್ಕೆ? ನನ್ನ ಹೆಂಡತಿ ಆಗೋಕ್ಕೆ ಏನು ಯೋಗ್ಯತೆ ಇದೆ? ನನ್ಗಿಂತ 4ರಷ್ಟು ಭಾರ ಇದೆಯಾ? ಈ ಥರ ಫಸ್ಟ್ ನೈಟ್ ಯಾರಿಗೂ ಆಗಿರಬಾರ್ದು. ಹಾಗೆ ಮಾಡ್ತೀನಿ, ನೋಡ್ತಾ ಇರು.
ಆ ಹಾವು ಒಬ್ಬೊಬ್ರನ್ನಾಗೆ ಬಲಿ ತಗೊಳಕ್ಕೆ ಬಂದೇ ಬರುತ್ತೆ. ಇನ್ನೂ ತಪ್ಪಿಸ್ಕೊಳ್ಳೋದು ಮಾತೇ ಇಲ್ಲ. ಏನಮೃತ, ಏನು ಯೋಚನೆ ಮಾಡ್ತಾ ನಿಂತ್ಬಿಟ್ಟೆ? ಅರ್ಜುನ್ ಎಲ್ಲಿ? ಅಯ್ಯೋ ಶಿವನೇ, ನನ್ನ ಅರ್ಜುನ್ ಎಲ್ಲಿ ಹೋಗಿರ್ಬೋದು? ಇಷ್ಟೊತ್ತಾದ್ರೂ ಇವನು ಮನೆಗೆ ಬಂದಿಲ್ವಲ್ಲ?